ನಿಮ್ಮ ತಮ್ಮನ ಮದ್ವೆಗೆ ತವ್ರ ಮನೆಯಿಂದ ಸೀರೆ ಕೊಡ್ಸಿಲ್ವಾ ಬಟ್ಟೆ ಕೊಡ್ಸಿಲ್ವಾ ಅಂತ ಕೇಳ್ತಿದ್ರು. ಕೊಡಿಸ್ತೇನಮ್ಮ. ಫುಲ್ಲು ನವೀನ್ಗೆ ನಾನ್ ವೆಜ್ ಅಡುಗೆ ಮೇಲೆ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಗೊತ್ತಾ ಇತ್ತೀಚೆಗೆ. ಏನು ನನಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಶೇರ್ ಮಾಡೋದು ಇವರು. ಸೆಕೆಂಡ್ಸಲ್ಲಿ ಮಾರ್ಬಿಡು ಸೀರೆಗಳನ್ನ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 7:30 ಈಗ. ಆ್ಯಕ್ಚುಲಿ ನಮ್ಮ ಬಂಟುಗೂ ಜ್ವರ ಬಂದ್ಬಿಟ್ಟಿತ್ತು, ನಮ್ಮ ಅಥರ್ವನಿಂದ. ನೆಕ್ಸ್ಟ್ ಇವನ್ಗೆ ಅಲ್ವಾ ಅಯ್ಯ? ನಗದ್ ನೋಡಿ ಹೆಂಗ್ ನಗ್ತಾನೆ ಅಲ್ವಾ? ಸೊ ಈಗ ಅಮ್ಮನ ಮನೆಗೆ ಬಂದೆ. ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಗೊತ್ತಲ್ಲ, ಮದುವೆ ಮನೆ ಅಂತ ಅಂದರೆ ಅದು ಇದು ಡಿಸ್ಕಷನ್ ಇದ್ದೇ ಇರುತ್ತೆ. ಇಷ್ಟೋ ತನಕ ಅದೇ ಆಯಿತು. ಈಗ ಇವನ್ನ ಕರ್ಕೊಂಡು ನಮ್ಮ ಮನೆಗೆ ಹೋಗ್ಬೇಕು. ಹೋಗೋಣ ಆರ್ಯ? ಈಗ ಹೋಗ್ಬಿಟ್ಟು ನಮ್ಮಮ್ಮ ಬೇಳೆ ಉಪ್ಸಾರು ಮಾಡಿದ್ದಾರೆ. ಉಪ್ಸಾರು ಸಕ್ಕದಾಗಿ ಮಾಡ್ತಾರೆ. ಅದಕ್ಕೆ ಸೈಡ್ಸು ಏನಾದರೂ ಮಾಡ್ಕೊಳ್ಳೋಣ ಅಂತ, ಕಬಾಬ್ ಏನಾದರೂ ಮಾಡೋಣ ಅಂತ. ನವೀನ್ ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದ್ದೆ, ನವೀನ್ ಮನೇಲಿ ಹೋಮ್ ಮೇಡ್ ಕಬಾಬ್ ಪೌಡ್ರು ಮಾಡ್ತಾರಲ್ಲ, ಅದನ್ನು ತೋರಿಸ್ತೀನಿ, ರೆಸಿಪಿ ಶೇರ್ ಮಾಡ್ತೀನಿ ಅಂತ. ಅದನ್ನು ಈಗ ಶೇರ್ ಮಾಡ್ತೀನಿ ಆಯಿತಾ. ನನ್ನ ವ್ಯೂವರ್ಸಿಗೆ ಹೇಳಿದ್ದೆ ನಾನು. ಹ್ಞೂ ಕಂದ, ನಿಂಗೂ. ಈಗ ನಮ್ಮ ಮನೆಗೆ ಹೋಗೋಣ. ಪಪ್ಪ ಕಬಾಬ್ ಮಾಡ್ತಾರೆ. ಹಾಂ ಹಾಂ, ಚಿಕನ್ ತೊಗೊಂಡು ಬರ್ತಾರೆ, ಕಬಾಬ್ ಮಾಡ್ತಾರೆ, ನಾವು ಕುತ್ಕೊಂಡು ತಿನ್ನೋಣ. ಹೌದು. ಹಾಗೆ ಇವತ್ತು ನವೀನ್ ಮತ್ತು ಶಿವು ಇಬ್ಬರು ಕೂಡ ಇನ್ನೇನು ಮದುವೆ ಹತ್ರ ಬರ್ತಾ ಇದೆ ಅಲ್ವಾ, ಧಾರೆ ಮುಹೂರ್ತದ್ದು ಟೈಮಿಂಗ್ಸು ಮತ್ತು ಸ್ತಂಭ ಮುಹೂರ್ತದ ಟೈಮಿಂಗ್ಸ್ ಕೇಳೋದಕ್ಕೆ ಅಂತ ವರ್ಣದಲ್ಲಿ ಗುರುಗಳಿದ್ದಾರೆ, ಅವ್ರ ಹತ್ರ ಬಂದಿದ್ದರು. ಸೊ ಯೂಶ್ವಲಿ ಈಗ ಲಾಸ್ಟ್ ನಾವು ಸುಮಾರು ದಿನದಿಂದ ಇಲ್ಲಿ ಬರ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಹೇಳ್ತಾರೆ. ಮತ್ತು ತುಂಬ ನಾವು ಗೋಕುಲಂಗೆ ಹೋಗ್ತಾ ಇದ್ವಿ ಮುಂಚೆ, ಸ್ವಲ್ಪ ಈಗ ದೂರ ಆಗಿಬಿಡುತ್ತೆ. ಬಟ್ ಈಗ ಹಾಗಾಗಿ ವರ್ಣಕ್ಕೆ ಬರ್ತೀವಿ. ತುಂಬ ಚೆನ್ನಾಗಿ ಹೇಳ್ತಾರೆ ಇಲ್ಲಿ. ಎಲ್ಲರೂ ಏನಂತ ಇದ್ರು ಗೊತ್ತಾ, ನನ್ನ ಸ್ಯಾರೀಸ್ ಎಲ್ಲ ತೋರಿಸಿದ್ದೀನಲ್ಲ ಬ್ಲಾಗಲ್ಲಿ, ಅದರಲ್ಲಿ ರಮ್ಯಾ ನಿಮಗೆ ನಿಮ್ಮ ತಮ್ಮನ ಮದ್ವೆಗೆ ತವ್ರ ಮನೆಯಿಂದ ಸೀರೆ ಕೊಡ್ಸಿಲ್ವಾ ಬಟ್ಟೆ ಕೊಡ್ಸಿಲ್ವಾ ಅಂತ ಕೇಳ್ತಿದ್ರು. ಕೊಡಿಸ್ತೇನಮ್ಮ. ಅಯ್ಯೋ, ಈ ಬಜಾರಿ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟಾರೆ. ಇವ್ರಿಗೆ ಅಂತೂ ಹಿಡ್ಕೊಂಡ್ಬಿಡ್ತಾರೆ. ಶಿವಗೆ ಕೊಡ್ಲಿಲ್ಲ ಅಂತ ಅಂದ್ರೆ ಎಲ್ರಿಗೂ ದುಡ್ಡು ಕೊಟ್ಟಾಯ್ತು. ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಹಳಿ ಮಕ್ಕಳಿಗೆ ಎಲ್ರೂ ಬಟ್ಟೆ ತಗೊಂಡು ಹಾಕೊಳ್ಳಿ ಅಂದ್ಬಿಟ್ಟು ಎಲ್ರಿಗೂ ಕೊಟ್ಟಾಯ್ತು. ಇನ್ನು ನಮ್ಮನೆಯವ್ರೇನಾರೇ ಇದ್ದಿದ್ರೆ ಇನ್ನೂ ಬಿಡ್ತಿರ್ಲಿಲ್ಲ ಅವರು. ಅವ್ರ ಅಪ್ಪ ಹತ್ರ ಜೋಕ್ಸ ಮಾತಾಡ್ಕೊಂಡು ಅದಕ್ಕೆ ಬೇಕು ಡ್ಯಾಡಿ, ಇದಕ್ಕೆ ಬೇಕು ಡ್ಯಾಡಿ ಅನ್ಕೊಂಡು ಕಿತ್ಕೊಂಡ್ರು. ಈಗಲೂ ಶಿವು ಏನು ಕಡಿಮೆ ಕೊಟ್ಟಿಲ್ಲ, ಕೊಟ್ಟವನೇ ಚೆನ್ನಾಗಿ. ಈ ಬಜಾರಿಗೆ ಬಿಡ್ತಾರ ಅದು ಇವಾಗಲ್ದೆ ಇನ್ಯಾವಾಗ ನಾವು ಅಪ್ಪನ ಮನೆಯಿಂದ ಅಂತ ತೆಗೆಸ್ಕೊಳ್ಳೋದು ಮಾಡ್ಬಿಡ್ತಾರೆ ಈ ಬಜಾರಿ. ನಮ್ಮ ಡ್ಯಾಡಿ ಇದ್ದಿದ್ರೆ ಅದ್ರ ಕತೆನೇ ಬೇರೆ ಆಯ್ತಾ. ಬಟ್ ನಾವೀಗ ಅದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ನಮಗೆ ಎಲ್ರಿಗೂ, ನನಗಿರ್ಬೋದು, ಈಗ ನಾನು ಏನು ಸ್ಯಾರೀಸ್ ಎಲ್ಲ ತೊಗೊಂಡಿದ್ದೀನಿ ಅದೆಲ್ಲ ಏನು ನನ್ನ ತಮ್ಮ ಎಲ್ರಿಗೂ, ನನಗಿರ್ಬೋದು, ಮತ್ತು ನವೀನ್ಗೆ ಬಟ್ಟೆ ತೊಗೊಳೋದಕ್ಕಿರ್ಬೋದು, ಮತ್ತು ಮಕ್ಳಿಗಿರ್ಬೋದು, ಎಲ್ರಿಗೂ ಬಟ್ಟೆ ತೊಗೊಳೋದಕ್ಕೆ ಅಂತ ದುಡ್ಡು ಕೊಟ್ಟಿದ್ದಾನೆ. ಅದು ಸಂಪ್ರದಾಯ ಅಲ್ವಾ? ಅದು ಒಟ್ಟಿನಲ್ಲಿ ಮದ್ವೆಗೆ ಬರಬೇಕು, ಖುಷಿಯಾಗಿ ಓಡಾಡ್ಕೊಂಡು. ಸೊ ಏನಂದ್ರೆ ಮುಂಚೆ ಎಲ್ಲ ಸೀರೆನ ತೊಗೊಂಡೋಗಿ ಕೊಟ್ಬಿಡ್ತಿದ್ರು. ಈಗ ಹಂಗಲ್ಲ, ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಾನೇ ನಾವು ತಗೊಬೇಕು. ಸೊ ನಮ್ಮ ಮನೆಯಿಂದ ತವ್ರ ಮನೆಯಿಂದ ಸೀರೆ ಕೊಡ್ಸಿಲ್ವಾ ರಮ್ಯಾ ಅಂತ ಕೇಳ್ತಾ ಇದ್ರಲ್ಲ, ದುಡ್ಡು ಕೊಟ್ಬಿಟ್ಟಿದ್ದಾರೆ. ಸೊ ದುಡ್ಡು ಕೊಟ್ಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ಬೇಕು ತಗೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲ ಬಜಾರಿರಾ ಅಂತೆ ಎಲ್ಲ ಹೆಣ್ಮಕ್ಳಿಗೂ ಕೊಡ್ಸೋದೆ. ಸುಮ್ ಕುತ್ಕೊ. ನಾವ್ ಹೆಂಗೆ ಅಂದ್ರೆ, ಅಮ್ಮ ನೀನ್ ಇವಾಗ ಏನ್ ಕೇಳ್ತೀಯ, ಡ್ಯಾಡಿ ಇದ್ದಿದ್ರೆ ಅದ್ರ ಕತೆನೇ ಬೇರೆ ಇರ್ತಾಯಿತ್ತು ಆಯ್ತಾ. ಕೊಟ್ಟಿದ್ದಾನೆ ಎಲ್ರಿಗೂ ಬಟ್ಟೆ ಶಾಪಿಂಗ್ ಮಾಡಿ ಅಂತ ಅಂದ್ಬಿಟ್ಟು ಕೊಡ್ಸಿದ್ದಾರೆ ನಮ್ಮಮ್ಮ. ಸೊ ಎಲ್ರಿಗೂ, ಮಗಳಿಗೆ, ಅಳಿಯನ್ಗೆ, ಮೊಮ್ಮಕ್ಳಿಗೆ ಎಲ್ರಿಗೂ ಬಟ್ಟೆ ತೊಗೊಳಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಸೊ ನಾವಿನ್ನೂ ಶಾಪಿಂಗ್ ಇದೆ. ಆ್ಯಕ್ಚುಲಿ ನನ್ನ ದುಡ್ಡಲ್ಲಿ ನಾನು ಆಲ್ರೆಡಿ ತೊಗೊಂಡಿದ್ದಿದ್ದು. ಸೊ ಅವ್ನು ಕೊಟ್ಟಿರೋ ದುಡ್ಡಲ್ಲಿ ಮತ್ತೆ ನಾವು ಶಾಪಿಂಗ್, ಇನ್ನೂ ನನ್ನ ಮಕ್ಕಳಿಗೆ, ನವೀನ್ಗೆ, ಮತ್ತು ನಾನಿನ್ನೂ ಲೆಹೆಂಗಾ ಎಲ್ಲ ತೊಗೊಬೇಕು. ಅದೆಲ್ಲ ತಗೊಳ್ಳೋದು ಇನ್ನೂ ಬಾಕಿ ಇದೆಯಲ್ಲ, ಅದನ್ನೆಲ್ಲ ಇವ್ರು ಕೊಟ್ಟಿರೋ ದುಡ್ಡಲ್ಲಿ ತಗೊಬೇಕು. ನಾನು ತಗೊಳ್ಳಿ, ಅವ್ರಿಗೆ ಎಂತದ್ ಬೇಕು, ಇನ್ನೊಂದ್ಸಿ ಯಾರು ಹಾಕೊಂಡು ತಗೋತಾರೋ ಇಲ್ಲ ಅಷ್ಟಕ್ಕೆ ತಗೋತಾರೋ ತಗೊಳ್ಳಿ. ಅದು ನಮಗ್ ಬಿಟ್ಟಿದ್ದು. ನೀವೇ ಎಷ್ಟು ಕೊಟ್ಟಾರೋ ತಗೊಳ್ಳಿ, ನಾವ್ ಇಷ್ಟಿಷ್ಟು ಅಂತ ಕೊಟ್ಟಿದ್ವಿ. ಸೊ ಎಷ್ಟೆಷ್ಟು ಅಂತೆಲ್ಲ ಕೇಳಕ್ ಹೋಗ್ಬಿಡಿ, ಅದನ್ನೆಲ್ಲ ತೀರಾ ಪರ್ಸ್ನಲ್ ಆಗ್ಬಿಡುತ್ತೆ ಆಯ್ತಾ. ಅದೆಲ್ಲ ಹೇಳೋದಕ್ಕೆ ಹೋಗೋದು ಬೇಡ. ಸೊ ಕೊಟ್ಟಿದ್ದಾರೆ ತವ್ರ ಮನೆಯಿಂದ ಹೆಣ್ಮಕ್ಳಿಗೆ ಮದುವೆ ಕರೆಯೋದಕ್ಕೆ ಏನೆಲ್ಲ ಕೊಡಬೇಕು, ಅಳಿಯನ್ಗೆ, ಮಗಳಿಗೆ, ಮೊಮ್ಮಕ್ಳಿಗೆ ಅವ್ರ ಕರ್ತವ್ಯನ ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾನು ಅದನ್ನೇ ರೇಗಿಸ್ತಿದ್ದೆ. ನಾನು ರೇಗಿಸ್ತಾ ಇದ್ದೆ, ನನಗೆ ಅದು ಅಷ್ಟೇ ಬೇಕು, ನಂಗೆ ಇಷ್ಟೊತ್ತು ಕೊಡಿಸ್ಬೇಕು ಅಂತ ರೇಗಿಸ್ತಾ ಇದ್ದೆ. ಆವಾಗ ಹಿಂಗಂತ ಇದ್ರಲ್ಲ, ನಮ್ಮ ಡ್ಯಾಡಿ ಇದ್ದಿದ್ರೆ ನಾನು ಇನ್ನೂ ಆ ಸೆಂಟಿಮೆಂಟ್ ಡೈಲಾಗ್ ಒಂದು ಹೊಡೆದು ಬಿಡೋದು. ಅವಾಗ ಇವ್ರು ಕರ್ಕೋಗ್ಬಿಡ್ತಾರೆ, ಹಂಗೆ ಫೀಲ್ ಮಾಡ್ಕೊತಾರೆ ಅಂತ ಅಂದ್ಕೊಂಡು. ಒಟ್ಟಿನಲ್ಲಿ ನಮಗೇನು ತಮಾಷೆಗಷ್ಟೇ.
ತವ್ರ ಮನೆಯಿಂದ ಏನು ಕೊಟ್ಟರು ಪ್ರೀತಿನೇ. ಬಟ್ ಈ ಸಮಯದಲ್ಲಿ ಸ್ವಲ್ಪ ಮದುವೆ ಅಲ್ವಾ, ನಾವು ಹುಡ್ಗನ್ ಹಾಕ್ತಿರೋ ಅಂತ ಅಂದರೆ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಓಡಾಡ್ಬೇಕಲ್ಲ, ಸ್ವಲ್ಪ ಡಿಮ್ಯಾಂಡ್ ಮಾಡಿರ್ತೀವಿ ಅಷ್ಟೇ. ಈಗ ನಾವು ತರ ಸೀರೆ ಅಂತ ಇವ್ರ ಅಪ್ಪ ಅಲ್ಲ, ಅದಕ್ಕೆ ನಾವೇ ಅವ್ರವರೇ ತಗೊಳ್ಳಿ. ನನ್ನ ಮಗ ಏನು ಕಡಿಮೆ ಇಲ್ಲ ಅಂದ್ರೆ ಅಪ್ಪಂದು ಸೆಂಟಿಮೆಂಟ್ ಹೊಡೆದ್ಬಿಡ್ತಾರೆ, ಡೈಲಾಗ್ ಹೊಡೆದ್ಬಿಟ್ಟು ಲಾಕ್ ಮಾಡ್ಬಿಡ್ತಾರೆ ಇಬ್ರು ಅಂತ ಅಂದ್ಬಿಟ್ಟು. ಸುಮ್ಮನಿರ್ರೆ ನಮ್ಮ ಅಪ್ಪ ಇದ್ದಿದ್ರೆ ಅಂತ ನನ್ನ ಇದು ಮಾಡಬೇಡಿ, ನಾನು ಕೊಡ್ತೀನಿ ಅಂದ್ಬಿಟ್ಟು ನನ್ನ ಮಗನೇ ಎಲ್ರಿಗೂ ಕೊಟ್ಟಾರೆ, ಇಬ್ರಿಗೂ. ನಮ್ಮ ಅಮ್ಮ ಹೇಳಿ ಕೊಡ್ಸಿದ್ದಾರೆ, ನೋಡಪ್ಪ ಇಷ್ಟಿಷ್ಟು ಕೊಟ್ಬಿಡು ಅಂತ ಅಂದ್ಬಿಟ್ಟು ಕೊಡ್ಸಿದ್ದಾರೆ. ಖುಷಿ ಇದೆ, ಏನು ಬೇಜಾರೆಲ್ಲ ಏನಿಲ್ಲ ನಮಗೆ. ಯಾಕೆ ಬೇಜಾರು ಮಾಡ್ಕತೀಯ, ಕೊಟ್ಟಿಲ್ವಾ? ಯಾಕೆ ಬೇಜಾರು ಮಾಡ್ಕತೀಯ, ಕೊಟ್ಟಿಲ್ವಾ ನಾವು? ಆಯ್ತು ಅದಕ್ಕೇನೆ ಎಲ್ಲರೂ ಕೇಳ್ತಾ ಇದ್ರಲ್ಲ, ನಮ್ಮ ಅಮ್ಮನ ಬಾಯಿಂದನೇ ಹೇಳ್ಸ್ಬಿಡೋಣ. ಕಮೆಂಟ್ ಮಾಡಿದ್ರು ಅಮ್ಮ ಸುಮಾರು ಜನ, ತವ್ರ ಮನೆಯಿಂದ ಸೀರೆ ಕೊಡ್ಸಿದ್ರಾ, ಶಿವು ನಿಮಗೆ ಸೀರೆ ಕೊಡ್ಸಿದ್ರಾ ಅಂತ ಅಂದ್ಬಿಟ್ಟು. ಅದಕ್ಕೆ ಹೇಳ್ಬಿಟ್ಟೆ, ಶಿವು ಕೊಟ್ಟಿರೋ ದುಡ್ಡಲ್ಲಿ ನಾವು ಇನ್ನೂ ಶಾಪಿಂಗ್ ಮಾಡೋದಿದೆ, ಜಸ್ಟ್ ನಮ್ಮ ದುಡ್ಡಲ್ಲಿ. ನಾನು ಎಂಗೇಜ್ಮೆಂಟ್ ಅಲ್ಲೇ ತಗೊಂಡಿದ್ನಲ್ಲಮ್ಮ ಒಂದು ಸೀರೆ, ಮತ್ತೆ ಇನ್ನೊಂದು ಸೀರೆ. ಇಬ್ರಿಗೂ ಕೊಟ್ಬಿಟ್ಟವನೆ, ಇಬ್ರು ಅಕ್ಕದಿರ್ ಫ್ಯಾಮಿಲಿಗೂ ಹಾಕೊಳ್ಳಿ, ಅಷ್ಟಕ್ಕಾದ್ರು ತಗೊಳ್ಳಿ, ಅದು ನಿಮ್ಮ ಕೆಪಾಸಿಟಿ ಅಂತ ನೀವು ಸೋಲ್ಕೊಂಡಿರೋದು. ಸರಿ ಫ್ರೆಂಡ್ಸ್, ಇವತ್ತು ನವೀನ್ ಅವರು ನಮ್ಮಮ್ಮ ಬೇಳೆ ಉಪ್ಸಾರು ಕೊಟ್ಟು ಕಳಿಸಿದ್ದಾರೆ. ಸೊ ಹಾಗಾಗಿ ನವೀನ್ ಇವತ್ತು ಕಬಾಬ್ ಮಾಡ್ತಾ ಇದ್ದಾರೆ. ಕಬಾಬ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಯಾವ ಥರ ಮಾಡ್ತಾರೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ನವೀನ್ ಚಿಕನ್ ಎಷ್ಟು ತೊಗೊಂಡಿದ್ದೀರಾ? ಚಿಕನ್ನು ಆ್ಯಕ್ಚುಲಿ ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ, ಒಂದು 600 ಗ್ರಾಮ್ ಇದೆಯಾ? 650 ಗ್ರಾಮ್ಸ್ ಇದೆ. 650 ಗ್ರಾಮ್ಸ್ ಕ್ಲೋಸ್ ಮಾಡ್ತಾ ಇದ್ರೆ ಇರೋದು ಎಷ್ಟು ಸರ್ ಅಂದರು, ಕೊಟ್ಬಿಡಿ ಅಂತ ತಗೋಬಿಟ್ರಾ? ಓಕೆ, ಈಗ ಕರೆಕ್ಟಾಗಿ ಮೆಷರ್ಮೆಂಟ್ ಏನೇನು ಹಾಕ್ತೀಯ ಅಂತ ಅಂದ್ಬಿಟ್ಟು ಅರ್ಧ ತೋರಿಸುತ್ತೆ. ಕೆಜಿಗೆ ಒಂದೊಂದು ಸ್ಪೂನ್ ಹಾಕ್ತಾ ಇದೆ. ಆಯ್ತು ಇರು, ಈಗ ಒಂದೊಂದು ಸ್ವಲ್ಪ ಜಾಸ್ತಿ ಹಾಕೋದು, ಚೂರು ಜಾಸ್ತಿ ಹಾಕು, ಅಷ್ಟೇ ಜಾಸ್ತಿ ಹಾಕ್ಬೇಡ. ಓಕೆ ಇರು, ನಾನು ಬ್ಯಾಕ್ ಕ್ಯಾಮ್ರಾದಿಂದ ನೀಟಾಗಿ ತೋರಿಸ್ತೀನಿ ಯಾವ ಥರ ಮಾಡ್ತೀಯ ನೀನು ಅಂತ. ಇದೇನಿದು? ಚಿಲ್ಲಿ ಪೌಡರ್, ಅಚ್ಕಾರದ ಪುಡಿ. ಈಗ ಇದು ಆಕ್ಚುಲಿ 1 ಸ್ಪೂನ್ ಹಾಕ್ತಾರೆ ಅರ್ಧ ಕೆಜಿಗೆ, ಈಗ ಒಂದು ಚೂರು ಜಾಸ್ತಿ ಹಾಕೊಂಡಿದ್ದಾರೆ ಅಷ್ಟೇ. ಲಾಸ್ಟ್ ಟೈಮ್ ಒಂದ್ಸಲ ಉಪ್ಪು ಹಾಕದೆ ಮರ್ತೋಗ್ಬಿಟ್ಟಿದ್ರು, ಎಲ್ಲ ಹಾಕ್ಬಿಟ್ಟು ಸಾಲ್ಟ್ ಹಾಕಿರ್ಲಿಲ್ಲ. ನೆಕ್ಸ್ಟ್ ಇದು ಪೆಪ್ಪರ್ ಪೌಡರ್, ಮೆಣಸಿನ ಪುಡಿ. ಆಕ್ಚುಲಿ ಪೆಪ್ಪರ್ ಪೌಡರ್ ಸಾಕು ಅನ್ಸುತ್ತೆ, ಸಾಕು ಪೆಪ್ಪರ್ ಪೌಡರ್ ಸಾಕು. ಆಮೇಲೆ ಇನ್ನು ಏನೇನೋ ಹಾಕಿ, ಒಟ್ಟಿನಲ್ಲಿ ನಂಗೆ ನಿಜ ತೇಜುದ್ ಯಾಕೋ ಇತ್ತೀಚೆಗೆ ಇಷ್ಟನೇ ಆಗ್ತಾ ಇರ್ಲಿಲ್ಲ. ಬಟ್ ಗರಂ ಮಸಾಲ ಅದು ಸ್ವಲ್ಪ ಒಂಚೂರು ಜಾಸ್ತಿ ಹಾಕ್ತಾ ಇದ್ದಾರೆ, 1 ಸ್ಪೂನ್ ಮೇಲೆ ಇನ್ನೊಂದು ಚೂರು ಇಷ್ಟೇ. ಸೊ ಇಲ್ಲಿ ಏನೇನು ಹಾಕೊಂಡಿದ್ದಾರೆ ಅಂದರೆ ಅಚ್ಕಾರದ ಪುಡಿ, ಮತ್ತೆ ಮೆಣಸಿನ ಪುಡಿ, ಗರಂ ಮಸಾಲ ಹಾಕೊಂಡಿದ್ದಾರೆ. ಈಗ ಇದಕ್ಕೆ ಜೀರಾ ಪುಡಿನ ಅಲ್ಲ ಅಷ್ಟೇ. ಓಕೆ ಬಿಡಿ, ಅದು ಆಮೇಲೆ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ನಂಗೆ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ತೋರಿಸ್ಬೇಕು ತಾನೆ. ಇದಾದ್ಮೇಲೆ ಕಾರ್ನ್ಫ್ಲೋರ್ ಹಾಕೊಂತ ಇದ್ದಾರೆ. ಕಾರ್ನ್ಫ್ಲೋರ್ ಅದು 1 ಸ್ಪೂನೇನಾ? 1 ಸ್ಪೂನ್. ಚೂರು ಜಾಸ್ತಿ ಹಾಕ್ತೀರಾ? ಜಾಸ್ತಿನೇ ಬಂದ್ಬಿಡ್ತು. ಓಕೆ ಸಾಕಾ? ಸಾಕು ಕಾರ್ನ್ಫ್ಲೋರು ಆಯ್ತಲ್ಲ. ನೆಕ್ಸ್ಟ್ ಅರಿಶಿಣದ ಪುಡಿ. ಅರಿಶಿನ ಪುಡಿ ಎಷ್ಟು? ಅದು 1 ಸ್ಪೂನ್ ಹಾಕ್ತೀರಾ? ಒಂದು ಚಿಟ್ಕಿ ಥರ ಸ್ವಲ್ಪ ಲೈಟ್ ಚೂರು. ಒಂದು ಅರ್ಧ ಸ್ಪೂನ್ ಸಾಕು. ಜಾಸ್ತಿನೇ ಆಯ್ತಲ್ಲ? ಜಾಸ್ತಿನೇ ಆಯ್ತು, ಸಾಕು. ನಂಗೆ ಒಂಥರ ರೆಡ್ಡಿಶ್ ಇದ್ರೆ ಇಷ್ಟ ಆಗುತ್ತೆ ಎಲ್ಲೋಷ್ಕಿಂತ. ಆಯ್ತಲ್ವಾ? ಈಗ ಇದಕ್ಕೆ ಏನು ಮಾಡಬೇಕು ಗೊತ್ತಾ? ಇದಿಷ್ಟಾದ್ಮೇಲೆ ಇದಕ್ಕೆ ಸಾಲ್ಟ್ ಹಾಕೊಬೇಕು. ಯಾವಾಗಲೂ ಸಾಲ್ಟೇ ಮರ್ತೋಗೋದು. ಸಾಲ್ಟ್ ಮರ್ತೋಗ್ಬಿಡ್ತೈತಲ್ವಾ? ಸಾಲ್ಟ್ ಹಾಕೋಬಿಡಿ. ನಾರ್ಮಲ್ ಆಗಿ ಅದೇ ಸ್ಪೂನಲ್ಲಿ ಹಾಕ್ತೀರಾ? ಈ ಸ್ಪೂನಲ್ಲಿ. ಓಕೆ, ಒಂದು ಅದಕ್ಕಿಂತ ಒಂದು ಚೂರು ಹಾಕಿ. ಇಷ್ಟು ತಗೊಂತೀನಿ. ಈಗ ಆಲ್ರೆಡಿ ಇಲ್ಲಿ ಚಿಕನ್ನ ತೊಳೆದು ಇಟ್ಕೊಂಡಿದ್ದಾರೆ. ಇಲ್ಲಿ ನಿಂಬೆ ರಸ ಕೂಡ ಆ್ಯಡ್ ಮಾಡಬೇಕು ಕಲಿಸ್ಬೇಕಾದ್ರೆ. ಈಗಲೇ ಹಾಕೊಬಿಡ್ತೀರಾ ನಿಂಬೆ ರಸನು? ಫಸ್ಟ್ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಪೌಡ್ರ್ ಇದ್ದಾಗಲೇ ಚೆನ್ನಾಗಿ ಮಿಕ್ಸ್ ಆಗಬೇಕು. ಫುಲ್ಲು ಅದೇನೇನು ಪೌಡ್ರ್ ಹಾಕೊಂಡಿದ್ದೀವಿ ಅದೆಲ್ಲ ಹಂಗೆ ಮಿಕ್ಸ್ ಆಗಿಬಿಡ್ಬೇಕು. ಕಣ್ಗಿಣ್ ಬಿದ್ಬಿಟ್ಟದು ನಾವೇನು. ಮುಂದೆ 1 ಮೊಟ್ಟೆ ಸಾಕಾ? ಅರ್ಧ ಕೆಜಿಗೆ 1 ಮೊಟ್ಟೆ ಅಡ್ಜಸ್ಟ್ ಆಗಿದೆ. ಏನು 150 ಗ್ರಾಮ್ ಜಾಸ್ತಿ ಇಲ್ಲ. ಫುಲ್ಲು ನವೀನ್ಗೆ ನಾನ್ ವೆಜ್ ಅಡುಗೆ ಮೇಲೆ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಗೊತ್ತಾ ಇತ್ತೀಚೆಗೆ. ಏನು ನನಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಶೇರ್ ಮಾಡೋದು ಇವರು ಆ ಥರದ್ದು. ಅದು ಯಾವುದೋ ಉರ್ಬಾಡು ಅಂತ ಅಂದ್ಬಿಟ್ಟು ಮಾಡಿದ್ರು, ಚೆನ್ನಾಗಿ ಅನ್ನಿಸ್ತಾಯಿತ್ತು. ಕಾಟ್ ಆಯ್ತಲ್ವಾ? ಅಲ್ವಾ ನವೀನ್? ನಾವು ಉರ್ಬಾಡು ಅನ್ನೋದೊಂಥರ ಚೆನ್ನಾಗಿ ಕಾಣ್ತಾ, ಅದೊಂಥರ ಟ್ರೈ ಮಾಡಬೇಕು. ನೆಕ್ಸ್ಟ್ ಮಾಡಿ. ಹೊಟ್ಟೆ ಹಸಿತೈತೆ ನಾವು ಕಬಾಬ್ ಅಂದಿದ ತಕ್ಷಣ. ನೆಕ್ಸ್ಟ್ ಮಗ್ನೆ ಹೌದಾ ಮಮ್ಮಿ ಅಂತಾನೆ. ಲೆಮನ್ ಎಷ್ಟು? ಅದು ಅಷ್ಟಪ್ಪ ಐತೆ. ಅರ್ಧ ಹಾಕ್ತೀರಾ? ಎಷ್ಟು? ದೊಡ್ಡ ಇನ್ನೂ ಕಡಿಮೆನೆ.
ಸ್ವಲ್ಪ ದೊಡ್ಡ ನೋಡಿ ಅಲ್ಲೆಲ್ಲ ಚಲ್ಕಂಡ್ ಪಲ್ಕಂಡೆಲ್ಲ ನೀವು. ಅಡುಗೆ ಮಾಡ್ಬೇಕಾದ್ರೆ ಅವೆಲ್ಲ ಆಗುತ್ತೆ. ನಾನೇನಾದ್ರು ಮಾಡಿದ್ರೆ ಹಂಗೆ ಹಿಂಗೆ ಅಂತ ಅನ್ಬಿಡೋದು. ಇಲ್ಲ ನಾವು ಗಂಡು ಮಕ್ಳಲ್ವಾ, ಅಡ್ಜಸ್ಟ್ ಮಾಡ್ಕೋಬೇಕು. ಆಯ್ತು ಹಾಕಿ. ಮೊದಲೇ OCD ಎಲ್ಲ ಕ್ಲೀನ್ ಮಾಡ್ಕೊತೀನಿ, ನನಗೂ ಹಂಗೆ ಆಗಲ್ಲ. ಆಯ್ತಲ್ವಾ. ಈಗ ಪೌಡ್ರಿಗೆ ನಿಂಬೆ ರಸನ ಹಾಕ್ತಾ ಇದ್ದಾರೆ. ಒಂಥರ ಅನ್ಸುತ್ತೆ ಗೊತ್ತಾ, ಈ ನಿಂಬೆ ಹುಳಿ ಒಂಥರ ಟೇಸ್ಟ್ ಮಾಡ್ದಂಗೆ ಅನ್ಸುತ್ತಲ್ಲ, ಆ ಥರ ಅನ್ನಿಸ್ತೈತೆ. ನಿಂಬೆ ರಸ ಹಾಕ್ಬಿಟ್ಟು ನೆಕ್ಸ್ಟ್ ಏನು, ಮೊಟ್ಟೆನಾ? ನೆಕ್ಸ್ಟ್ ಎಗ್. ನಿಜ ಒಂದಿನೂ ನೀನು ಹಿಂಗೆ ಮಾಡೋದ ನಾನು ಡೈರೆಕ್ಟಾಗಿ ಕರೆಕ್ಟಾಗಿ ನೋಡ್ಕೊಂಡೇ ಇಲ್ಲ. ರೆಸಿಪೀಸ್ ಎಲ್ಲ ಏನಾಗಬೇಕಂತ ಬೇಕಂತ ಇವತ್ತು ಕ್ಲೀನಾಗಿ ನೋಡ್ಕೊತಾ ಇದ್ದೀನಿ. ನಾನು ಮಾಡೋದೇ ಇಲ್ವಲ್ಲ, ಕಬಾಬ್ ಅಂತ ಬಂದಾಗ ನಿನ್ನ ಕೈಲೇ ಮಾಡಿಸೋದು. ಅಪ್ಪ ಚಾಕು ತಿವಿದ್ಬಿಟ್ಟಿಯಾ? ಆಯ್ತಲ್ವಾ. ಈಗ ಇದನ್ನ ಇಲ್ಲೇ ಡಸ್ಟ್ಬಿನ್ ಕಳಿಸ್ಬಿಡ್ಬೇಕು. 2 ನಿಮಿಷ ಹಂಗೆ ಕೈ ತೊಳ್ಕೊಂಡ್ಬಿಡ್ತೀನಿ. ಈಗ ಆ್ಯಕ್ಚುಲಿ ಆ ಪೌಡ್ರಿಗೀಗ ಒಂದು ಎಗ್ ಹಾಕ್ಬಿಟ್ಟು ಈ ಥರ ಪೇಸ್ಟ್ ಇದಾಗಿದೆ. ಇದೇನೆ ಹೋಮ್ ಮೇಡ್ ಪೌಡರ್ ಆಯಿತಾ. ಆ ಪೌಡ್ರಿಗೆ ಮೊಟ್ಟೆ ಹಾಕಿ, ಈಗ ನಿಂಬೆ ರಸ ಮತ್ತು ಮೊಟ್ಟೆ ಹಾಕಿ ಹಿಂಗೆ ಮಿಕ್ಸ್ ಮಾಡಿ ಇಟ್ಕೊಂಡವ್ರೆ. ಇದಕ್ಕೀಗ ಚಿಕನ್ ಹಾಕ್ತಾರೆ. ಈಗ ಇದಕ್ಕೆ ಚಿಕನ್. ಹಾಂ, ಏನು ಮಗ್ನೆ ಅದು ಬರ್ದಾಯ್ತಾ? ವೆರಿ ಗುಡ್, ಓಕೆ. ನೋಡಿ ಈಗ ಇದಕ್ಕೆ ಚೆನ್ನಾಗಿ ಚಿಕನ್ ನೀರಲ್ಲಿ ಇಟ್ಕೊಂಡಿರೋದು, ಮತ್ತೆ ಸ್ವಲ್ಪ ನೀರಿಲ್ದಂಗೆ ಹಿಂಡ್ಕೊಂಡಿದ್ದೀನಿ ನೀಟಾಗಿ. ಓಕೆ, ಆಯ್ತಾ. ಇದನ್ನ ಮಿಕ್ಸ್ ಮಾಡೋದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೀಸರಲ್ಲಿ ಕೈಯೆಲ್ಲ ಹಾಕಿಲ್ಲ, ಏನು ಮಿಕ್ಸ್ ಮಾಡಲ್ಲ, ಆಮೇಲೆ ಚೆನ್ನಾಗಿ ಬರುತ್ತೆ. ಕೈಯಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರು ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಸಖತ್ತಾಗಿ ಆಗುತ್ತೆ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಆ್ಯಕ್ಚುಲಿ ಅವತ್ತು ನಮ್ಮ ಅಕ್ಕ ಕೇಳ್ತಾ ಇದ್ಲು, ನಿಮ್ಮ ಮನೆಯವ್ರ ಹತ್ರ ಒಂದ್ಸಲ ಕಬಾಬ್ ಮಾಡಿಸ್ಬೇಕು ಕಣೆ ಅಂತ ಅಂದ್ಬಿಟ್ಟು ಎಲ್ಲ ನೆನೆಸ್ಕೊಂಡವ್ರೆ. ಎಸ್, ಫೈನಲಿ ಈಗ ಅದು ರೆಡಿ ಆಗ್ತಾ ಇದೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಒಂದು ಅರ್ಧ ಗಂಟೆ ಫ್ರೀಜರಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಇದಾಗ್ಬಿಡುತ್ತೆ ಅದು. ಈಗ ನೋಡಿ ಫೈನಲಿ ಇದು ಮಿಕ್ಸ್ ಆಗಿದೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಎಣ್ಣೆಗೆ ಹಾಕಿದ್ರೆ ಸಖತ್ತಾಗಿರೋಂಥ ಕಬಾಬ್ ರೆಡಿ ಆಗುತ್ತೆ. ಅಷ್ಟರಲ್ಲಿ ಈಗ ರೈಸ್ಗೆ ಇಟ್ಬಿಡ್ಬೇಕು. ರೈಸ್ ಮಾಡೋದಕ್ಕೆ ಘಮ ಘಮ ಅಂತೈತಾ. ಈಗ ರೈಸ್ಗೆ ಇಟ್ಬಿಟ್ರೆ ಅಷ್ಟರಲ್ಲಿ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅಲ್ವಾ. ನಮಗೆ ಅರ್ಜೆಂಟಾಗಿ ಬೇಕಾಗಿರೋದ್ರಿಂದ ಏನು ಮಾಡ್ತೀನಿ, ಫ್ರೀಸರ್ಗೆ ಇಟ್ಬಿಡ್ತೀನಿ. ಈಗ ಕಬಾಬ್ ರೆಡಿ ಆಗ್ತಾ ಇದೆ. ಇನ್ನೇನು ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಯಿತು. ಸೊ ಬಿಗ್ ಬಾಸ್ ನೋಡ್ತಾ ನೋಡ್ತಾ ಊಟ ಮಾಡೋದೇನೆ. ನವೀನಂತೂ ಸಿಕ್ಕಾಪಟ್ಟೆ ಹಚ್ಕೊಬಿಟ್ಟಿದ್ದಾರೆ ಬಿಗ್ ಬಾಸ್ನ. ಸೊ ನನಗೆ ಟಯರ್ಡ್ ಆಗಿರುತ್ತೆ, ಸೊ ತುಂಬ ಹೊತ್ತು ಎಲ್ಲ ನೋಡೋದಕ್ಕೆ ಆಗಿರಲ್ಲ ಕೆಲವು ಸಲ. ಬಟ್ ಇವ್ರು ಫುಲ್ ಇಂಟ್ರೆಸ್ಟಿಂದ ನೋಡ್ತಾ ಇರ್ತಾರೆ. ಸೊ 3 ಜನಕ್ಕೂ ಊಟ ಹಾಕ್ಕೊಂಡು ಬಂದು ಬಿಗ್ ಬಾಸ್ ನೋಡ್ತಾ ಊಟ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಆ್ಯಕ್ಚುಲಿ ಕಬಾಬ್ ಸಕ್ಕದಾಯಿತು, ಹೊಟ್ಟೆ ತುಂಬ ಊಟ ಮಾಡಿದ್ದಾಯಿತು, ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಆ್ಯಂಡ್ ಬಿಗ್ ಬಾಸ್ ನೋಡ್ತಾ ನೋಡ್ತಾ ಟೈಮ್ ಆಗೋದೇ ಗೊತ್ತಾಗಲ್ಲ. ಈಗ ಆಲ್ರೆಡಿ ಟೈಮ್ ಬಂದು 11 ಗಂಟೆ ಆಗಿದೆ. ನಮ್ಮ ಆರ್ಯ ಕೂಡ ಮಲ್ಕೊಂಡ, ಬಟ್ ಅಥರ್ವ ಮಲಗಿಲ್ಲ. ಸ್ಕೂಲಿಂದ ಬಂದು ಕುಂಭಕರ್ಣನ್ ಥರ ಮಲ್ಕೋತಾನೆ. ಯಾವ ಥರ ಅಂದರೆ ಒಂದು 3 hours 4 hours ಆ ಥರ ಮಲಗಿಬಿಡ್ತಾನೆ. ಈಗ ನಾವು ಮಲ್ಕೋ ತನಕ ಅಥರ್ವ ಮಲಗಲ್ಲ. ಆರ್ಯಂಗೆ ನಿದ್ದೆ ಬಂದುಬಿಟ್ಟಿರುತ್ತೆ, ಅವ್ನು ಮಲ್ಕೊಂಡ್ಬಿಡ್ತಾನೆ. ಸೊ ಈಗೊಂದು ಕೊರಿಯರ್ ಬಂದಿತ್ತು SL ಕಲೆಕ್ಷನ್ಸಿಂದ. ಯಾರೋ ಕಮೆಂಟ್ ಮಾಡಿದ್ರು ನೆನ್ನೆ ಬ್ಲಾಗಲ್ಲಿ, ರಮ್ಯಾ ಅವರೇ ನಿಮ್ಮ ಹತ್ರ ಒಂದು 200 ಸೀರೆ ಇರ್ಬೋದಾ ಅಂತ. ಖಂಡಿತವಾಗ್ಲೂ ನಾನು ಕೌಂಟ್ ಮಾಡಿಲ್ಲ ಎಷ್ಟು ಸೀರೆ ಇದೆ ಅಂತ. ಈಗ ಇನ್ನೊಂದು ಹೊಸ ಸೀರೆ ಆ್ಯಡ್ ಆಗ್ತಾ ಇದೆ. ಇದು ಆ್ಯಕ್ಚುಲಿ SL ಕಲೆಕ್ಷನ್ಸಿಂದ ಕಳಿಸಿರುವಂಥದ್ದು ಸ್ಯಾರಿ. ನೋಡೋಣ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನಮ್ಮನೆ 3 ರೂಮ್ಗೆ ತುಂಬುವಷ್ಟು ಬಟ್ಟೆ ಇರೋದೇ ನಿಂದು ರಮ್ಯಾ. ಹೌದು, ನಿಜವಾಗ್ಲೂ ನಾವು ಒಂದು ಡ್ಯೂಪ್ಲೆಕ್ಸ್ ಪ್ಲ್ಯಾನ್ ಮಾಡಿದ್ದು ನವೀನ್ ಅದಕ್ಕೇನೆ. ನಿನ್ನ ಬಟ್ಟೆಗಳಿಗೆ ನಿನ್ಗೆ ಈಗ ನಾವು ಮಾಮೂಲಿ ಗ್ರೌಂಡ್ ಫ್ಲೋರ್ ಮಾತ್ರ ಮಾಡಿದಿದ್ರೆ ವಾರ್ಡ್ರೋಬ್ ಸಾಲ್ತಾ ಇರಲ್ಲ. ಸೊ ನಿಂಗೆ ಇದಾಗುತ್ತೆ. ಬಟ್ ಈಗ ಆಲ್ಮೋಸ್ಟ್ ನಾನು ವಾರ್ಡ್ರೋಬ್ ಫುಲ್ ಆಗಿಬಿಟ್ಟಿದೆ. ಈಗ ಇನ್ನೊಂದು ರೂಮ್ಗೆ ಶಿಫ್ಟ್ ಆಗಬೇಕು. ಏನು ಮಾಡೋಕ್ಕಾಗಲ್ಲ. ಸೀರೆಗಳೇ ಮ್ಯಾಕ್ಸಿಮಮ್ ಸ್ಯಾರೀಸೇನೆ, ತುಂಬ ಸ್ಯಾರೀಸ್ ಇದೆ. ಆ್ಯಂಡ್ ಈ ಸ್ಯಾರಿ ಇವಾಗ ಹೇಗಿದೆ ಏನು ಅಂತ ನೋಡೋಣ. ಇದು SL ಕಲೆಕ್ಷನ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ. ಆ ಪೇಜಿಂದ ಸೆಕೆಂಡ್ಸಲ್ಲಿ ಮಾರ್ಬಿಡು ರಮ್ಯಾ. ಸೆಕೆಂಡ್ಸಲ್ಲಿ ಮಾರ್ಬಿಡು ಸೀರೆಗಳನ್ನ. ಟನ್. ಈ ಕಲರ್ ಆ್ಯಕ್ಚುಲಿ ನನ್ನ ಹತ್ರ ಇರಲಿಲ್ಲ ಆಯಿತಾ. ನನ್ನ ಹತ್ರ ನೀವು ಅಬ್ಸರ್ವ್ ಮಾಡಿರ್ಬೋದು, ಆಲ್ಮೋಸ್ಟ್ ರೆಡ್ ಎಷ್ಟಿದೆ ಅಂತ ಅಂದರೆ ರೆಡ್, ಪಿಂಕ್ ಈ ಥರನೇ. ಸೊ ಈ ಕಾಂಬಿನೇಷನಲ್ಲಿ ನನ್ನ ಹತ್ರ ಇರಲಿಲ್ಲ. ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ, ಕ್ವಾಲಿಟಿನೂ ಸೂಪರಾಗಿದೆ. ಇದೊಂಥರ ರಮಾ ಗ್ರೀನ್ ನವೀನಿದು. ಎಸ್, ರಮಾ ಗ್ರೀನ್ ವಿತ್ ಇದೊಂಥರ ಪರ್ಪಲ್ ಬಾರ್ಡರ್, ಫ್ಲವರ್ ಬರುತ್ತೆ. ಹತ್ರದಿಂದ ತೋರಿಸಿ. ಇದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ. ಕಲರ್ ಕಾಂಬಿನೇಷನ್ ಒಂಥರ ಯುನೀಕ್ ಆಗಿದೆ ಅಂತ ಅಂದ್ಬಿಟ್ಟು ಈ ಕಲರ್ನ ಸೆಲೆಕ್ಟ್ ಮಾಡಿದೆ. ನನ್ನ ಹತ್ರ ಇಲ್ವಲ್ಲ, ಆಲ್ಮೋಸ್ಟ್ ರೆಡ್, ಪಿಂಕ್, ಆರೆಂಜು ಇದೇ ಥರ ಇದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ ಸ್ಯಾರಿ. ಸ್ಟಿಚಿಂಗು ಕೊಡಬೇಕು, ಬ್ಲೌಸ್ ಸ್ಟಿಚಿಂಗು ಕೊಡಬೇಕು. ಇದು ಪಲ್ಲು ಬರುತ್ತೆ, ಬ್ಲೌಸ್ ಇದೇ ಥರ ಪರ್ಪಲಲ್ಲಿ ಬರುತ್ತೆ.
ನನಗೆ ಫೋಲ್ಡಿಂಗ್ನ ಈಗ ಓಪನ್ ಮಾಡೋಕ್ಕೆ ಇಷ್ಟ ಇಲ್ಲ, ಹಾಗಾಗಿ ನಾನು ಓಪನ್ ಮಾಡಿ ತೋರಿಸ್ತಾ ಇಲ್ಲ. ಬ್ಲೌಸ್ ಸ್ಟಿಚ್ ಮಾಡಿಸ್ತೀನಲ್ಲ, ಇಲ್ಲಿ ಸ್ಯಾರಿ ಫುಲ್ ಈ ಥರ ಬುಟ್ಟ ಬುಟ್ಟ ಫ್ಲವರ್ ಬರುತ್ತೆ. ಇಲ್ಲಿ ಇದಕ್ಕೆ ಬೆಂಟೆಕ್ಸ್ ಬಾರ್ಡರ್ ಅಂತಾರೆ, ಏನಂತಾರೆ ಗೊತ್ತಿಲ್ಲ, ಇಲ್ಲೊಂದು ಫ್ಲವರ್ ಇದೆ. ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ನವೀನ್. ಚೆನ್ನಾಗಿದೆ. ಯಾಕಂದರೆ ಯಾವಾಗಲೂ ನನ್ನ ಹತ್ರ ಆಲ್ಮೋಸ್ಟ್ ನಾನು ಅದೇ ಥರ ಕಲರ್ ಚೂಸ್ ಮಾಡ್ತೀನಲ್ಲ, ರೆಡ್ಗೆ ಸಿಮಿಲರ್ ಆಗಿರೋದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ಕಲರ್ ಚೂಸ್ ಮಾಡಿದೆ. ಆ್ಯಂಡ್ ಚೆನ್ನಾಗಿದೆ ಸ್ಯಾರಿ. ಹೌದು, ಎಲ್ಲ ಹಾಕಿಲ್ದೇ ಇರೋ ಕಲರ್ನು ಟ್ರೈ ಮಾಡಬೇಕು. ಎಲ್ಲ ಕಲರ್ಸು ಇರಬೇಕು, ಅವಾಗ ಚೆನ್ನಾಗಿದೆ. ನಮ್ಗೆ ಇಷ್ಟ ಅಂತ. ಕ್ವಾಲಿಟಿನೂ ಚೆನ್ನಾಗಿ. ಈಗ ಏನು ಗೊತ್ತಾ, ನನಗೂ ಹಾಗೆ ಅನ್ಸ್ಬಿಟ್ಟಿದೆ, ಬರೀ ವೈಟ್ ಶರ್ಟ್ ಹಾಕೋತೀನಿ ನಾನು. ಯಾವುದೇ ಫಂಕ್ಷನ್ಗೆ ಹೋಗು ಇವ್ರು ವೈಟ್. ನಾನು ಮ್ಯಾಚಿಂಗ್ ಹಾಕೊಳ್ಳಿ ನವೀನ್ ಅಂದರೆ ಅವ್ರಿಗೆ ಇಷ್ಟನೇ ಆಗೋದಿಲ್ಲ. ಆದರೆ ಹೇಳು, ನಾನು ವೈಟ್ ಟೀ ಶರ್ಟ್ ಹಾಕೊಳ್ಳೋದು ಅಂತೆ. ಸೊ ಮ್ಯಾಕ್ಸಿಮಮ್ ಈಗ ನೋಡಿ ಫಂಕ್ಷನ್ಸು ಮದುವೆ ಅಂತ ಅಂದರೆ ಅವ್ರು ನನ್ನ ಹತ್ರ ವೈಟ್ ಶರ್ಟ್ಗಳೇ ಜಾಸ್ತಿ ಇರೋದು. ನಾನು ಯಾವಾಗ ಶಾಪ್ ಮಾಡಿದ್ರು ವೈಟ್ ಶರ್ಟ್ ಇದ್ದೇ ಇರುತ್ತೆ. ಆಮೇಲೆ ಅದು ಕೊಡೋ ಲುಕ್ಕು ಬೇರೆ ಯಾವ ಕಲರ್ ಹಾಕಿದ್ರು ಕೊಡಲ್ಲ. ಅದೊಂಥರ ಒಳ್ಳೆ ರಾಜಕಾರಣಿ ಥರ ಕಾಣ್ತಿರ್ತಾರೆ ನನ್ನ ಗಂಡ. ಸೊ ನನಗೆ ಅವ್ರು ವೈಟ್ ಹಾಕೋದೇನೆ ಇಷ್ಟ. ಒಂಥರ ಅದು ಚೆನ್ನಾಗಿರುತ್ತೆ. ಅದರಲ್ಲೂ ಈ ಲೆನಿನ್ ಕಾಟನ್ ಹಾಕ್ತಾರಲ್ಲ, ಅವಾಗಂತೂ ಸೂಪರಾಗಿ ಕಾಣ್ತಾ ಇರ್ತಾರೆ. ಸೊ ನಾನು ಅದಕ್ಕೆ ಆ ಲೆನಿನಲ್ಲೇ ಒಂದು 4-5 ಶರ್ಟ್ ಇದೆ ನನ್ನ. ಅದಕ್ಕೆ ನಾನು ಹೇಳ್ತೀನಿ, ನಾನೇ ಹೇಳೋದಕ್ಕೆ ಹೋಗಲ್ಲ, ನಾನು ಯಾವುದೇ ಕಲರ್ ಸ್ಯಾರಿ ಹಾಕ್ಲಿ, ಯಾವುದೇ ಕಲರ್ ಡ್ರೆಸ್ ಹಾಕ್ಲಿ, ನೀವು ವೈಟ್ ಹಾಕೊಂಡ್ಬಿಡಿ. ಯಾಕಂದ್ರೆ ನನಗೆ ಇಷ್ಟ ಆಗುತ್ತೆ. ಅವ್ರು ವೈಟ್ ಹಾಕೊಂಡ್ರೆ ಒಂಥರ ಚೆನ್ನಾಗಿ ಕಾಣ್ತಾರೆ. ಮ್ಯಾಕ್ಸಿಮಮ್ ನಾವು ಮ್ಯಾಚಿಂಗ್ ಹಾಕಿರೋದು ಕಡಿಮೆ. ಕಲರ್ಸ್ ಆಯಿತು. ಸೊ ಈಗ ಹೇಳಿದ್ನಲ್ಲ, ಟೈಮು 11 ಗಂಟೆ ಆಗಿದೆ. ನಾಳೆ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೇಳಬೇಕು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಯಾಕೆ ಏನು ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೊಟ್ಟೆ ಫುಲ್ ಆಗಿದೆಯಲ್ಲ, ಚೆನ್ನಾಗಿ ನಿದ್ರೆ ಬರ್ತಾಯಿದೆ ಇವಾಗ. ಬಟ್ ಟೈಮು ಏನು ಕಡಿಮೆ ಆಗಿಲ್ಲ, 11 ಗಂಟೆ. ಇವತ್ತಂತೂ ಗಿಲ್ಲಿದು ಸಖತ್ ಕ್ವಾಟ್ಲೆ ಆಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ, ಸಖತ್ ಫನ್ನಿ ಆಗಿತ್ತು. ಅಶ್ವಿನಿ ಅವ್ರಿಗೂ ಒಂಥರ ಅದು ಇವತ್ತು ಸೂಪರ್ ಆಗಿತ್ತು. ನನಗೆ ಸಖತ್ ಇಷ್ಟ ಆಯಿತು, ಸಖತ್ ಎಂಜಾಯ್ ಮಾಡಿದ್ವಿ. ಇಲ್ಲ, ಮ್ಯಾಕ್ಸಿಮಮ್ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿನೇ ಎಲ್ರಿಗೂ ಇಷ್ಟ ಆಗ್ತಿರೋದು. ಅಶ್ವಿನಿ ಗೌಡನ್ ಕಂಡ್ರೆ ಯಾರಿಗೂ ಆಗ್ತಾ ಇಲ್ಲ, ಅಷ್ಟೊಂದು ಅಪೋಸ್ ಮಾಡ್ತಾವ್ರೆ. ಗಿಲ್ಲಿಗಂತೂ ಸಿಕ್ಕಾಪಟ್ಟೆ. ನಮ್ಮನೇಲೂ ಅಷ್ಟೇ, ನಾವು ಗಿಲ್ಲಿಗೆ ಫ್ಯಾನ್ಸ್ ಆಯ್ತಾ. ಅಲ್ಲಿ ಬಿಗ್ ಇರೋದೇ. ಆಮೇಲೆ ರಘು ಇಷ್ಟ ಆಗ್ತಾರೆ, ಅವ್ರಿಗೊಂಥರ ನನಗೆ. ಹೌದು, ರಕ್ಷಿತಾ ಓಕೆ, ರಕ್ಷಿತಾನೇ ಇಷ್ಟ. ಬಟ್ ಇತ್ತೀಚೆಗೆ ನನಗೆ ಗಿಲ್ಲಿ ಮತ್ತೆ ರಘು ಜಾಸ್ತಿ ಇಷ್ಟ ಆಗ್ತಾರೆ. ರಘು ಅವರು ಒಳ್ಳೆ ಮನುಷ್ಯ, ಪ್ರಿನ್ಸಿಪಲ್ ವ್ಯಕ್ತಿ ಅಂತ ಅನ್ಸುತ್ತೆ. ಈ ಬಿಗ್ ಬಾಸ್ ನೋಡ್ಕೊಂಡು ಟೈಮ್ ಆಗದೆ ಗೊತ್ತಾಗಲ್ಲ. ಗಿಲ್ಲಿ ಕಾವ್ಯನಾ? ಗಿಲ್ಲಿಗೆ ಯಾವ್ದೋ ಸಾಂಗ್ ಆಡ್ತಿಲ್ಲ, ಹೇಳು ನೀನು. ದೊಡಮ್ಮ ದೊಡಮ್ಮ ಅಂತೆ, ದೊಡ್ಡವ ದೊಡ್ಡವ. ಮುರಿ ಪೀಠ ಸಾಂಬಾರಿ ಸೊಪ್ಪು ಎಪ್ಪು ಮಾಡಿ ತಪ್ಪೆ ಕಿಲ್ಲಿ 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 ಒಂದೇ ಒಂದು ಟೋನಲ್ಲಿ ಹೇಳಿದಾಗ ಅದಕ್ಕೆ ಒಂದು ಸ್ಲೋ ಮೋಷನಲ್ಲಿ ಹೇಳ್ದ. ಸೊ ಫ್ರೆಂಡ್ಸ್, ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.